ಇವತ್ತು ಜೆಸ್ಕಾಂ ಕಚೇರಿಯಲ್ಲಿ ಒಂದು ರಿವ್ಯೂ ಮೀಟಿಂಗ್ ಕರೆಯಲಾಯಿತು ರಿಗಾರ್ಡಿಂಗ್ ರೈತರ ಸಮಸ್ಯೆ ಹಾಗೂ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಬಗ್ಗೆ. ಎಲ್ಲ ಡಿವಿಷನ್ 7 ಜಿಲ್ಲೆ ಎಲ್ಲ ಡಬಲಿಗಳು SC ಆ್ಯಂಡ್ ಚೀಫ್ ಇಂಜಿನಿಯರ್ ಫಿಸಿಕಲಿ ಆ್ಯಂಡ್ ವರ್ಚುವಲಿ ಕನೆಕ್ಟ್ ಆಗಿದ್ರು. ಇವತ್ತು ಟ್ರಾನ್ಸ್ಫಾರ್ಮರ್ದು ಸಮಸ್ಯೆ ನಮಗೆ ತುಂಬ ಫೋನ್ ಬರ್ತಾ ಇತ್ತು. ಅದಕ್ಕೆ ನಾನು MD ಸರ್ಗೆ ಹೇಳಿ ಒಂದು ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಿ ಅಂತ ಹೇಳಿದ್ವಿ. ಇವತ್ತು ಕಂಡಕ್ಟ್ ಮಾಡಿ ನಾವು ಎಲ್ಲ ಡಬಲಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ರೈತರಿಗೆ ಯಾವುದೇ ರೀತಿ ಟ್ರಾನ್ಸ್ಫಾರ್ಮರ್ ಕೊರತೆ ಆಗಬಾರ್ದು, ಮತ್ತು ರೈತರಿಗೆ ಯಾವುದೇ ರೀತಿ ನಮ್ಮ ಜೆಸ್ಕಾಮಿಂದ ಅವ್ರಿಗೆ ಏನು ಸಮಸ್ಯೆ ಇದೆ ತಾವೆಲ್ಲರೂ ಫೀಲ್ಡಿಗೆ ಇಳಿದು ಎಲ್ಲರದ್ದು ಸಮಸ್ಯೆ ಬಗೆಹರಂತ ಕೆಲಸ ಮಾಡ್ಬೇಕಂತ ಇವತ್ತು ನಾವು ಹೇಳಿದ್ವಿ. ಹಾಗೆ ಇನ್ನೊಂದಿಷ್ಟು ಹಲವಾರು ಟ್ರಾನ್ಸ್ಫಾರ್ಮರ್ ಪ್ರೊಟೆಕ್ಷನ್ ಹೆಂಗೆ ಮಾಡಬೇಕು, ಮತ್ತು ನಾವು ಒಳ್ಳೆ ಕನೆಕ್ಷನ್ಸು ಅಂದರೆ ಪವರ್ ಸಪ್ಲೈ ಕ್ವಾಲಿಟಿ ಸಪ್ಲೈ ಹೆಂಗೆ ಕೊಡ್ಬೇಕು ಎಲ್ಲ ರೈತರಿಗೆ ಅಂತ ಅದು ಕೂಡ ತುಂಬ ಒಂದು ಅವರ್ ಮೇಲೆ ಒಂದು ಮೀಟಿಂಗ್ ಆಯಿತು. ಬರೋ ದಿನಗಳಲ್ಲಿ ರೈತರಿಗೆ ಯಾವುದೇ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸಮಸ್ಯೆ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಯಾವುದೇ ರೈತರಿಗೆ ಟ್ರಾನ್ಸ್ಫಾರ್ಮರ್ ಬಗ್ಗೆ ಏನೇ ಕೊರತೆ ಇದ್ದರೂ ಡೆಫಿನೆಟ್ಲಿ ನೀವು ಡೈರೆಕ್ಟ್ಲಿ ನನಗೆ ಫೋನ್ ಮಾಡ್ಬೋದು, ನನಗೆ ಬಂದು ಭೇಟಿ ಆಗ್ಬೋದು. ಯಾರಿಗೂ ಟ್ರಾನ್ಸ್ಫಾರ್ಮರ್ ಸಲ ಒಂದು ದುಡ್ಡು ಕೊಡೋದು ನೆಸಸರಿ ಇಲ್ಲ, ಫ್ರೀ ಕಾಸ್ಟ್ ನಾವು ಚೇಂಜ್ ಮಾಡ್ತೀವಿ. ತಮ್ಮ ಮುಖಾಂತರ ಎಲ್ಲ ರೈತರಿಗೆ ನಾನು ಹೇಳಕ್ ಬಯಸ್ತೀನಿ, ಯಾರು ರೊಕ್ಕ ಕೊಡಬಾರ್ದು ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡ್ಲಿಕ್ಕೆ. 24 ಗಂಟೆಗೆ ನಾವು ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡ್ತೀವಿ. ನಮ್ಮ ಹತ್ರ ಟ್ರಾನ್ಸ್ಫಾರ್ಮರ್ ಕೊರತೆ ಇಲ್ಲ, ವಿ ಹ್ಯಾವ್ ಸ್ಟಾಕ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.